searching for a longer day. People feeling like the light has just come. We must never stop the way. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನಿದ್ದೀನಿ ಯೂಮಿ ಎಂಬ್ರಾಯ್ಡ್ರಿ ಸ್ಟೋರಲ್ಲಿ. ಸೊ ಇಲ್ಲಿ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ಸ್ ಅನ್ನೋದು ಸಿಕ್ಕತ್ತೆ ಫ್ರೆಂಡ್ಸ್. ಸೊ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ, ಬಟ್ ಅದು ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ನೀವು ಮಿಷಿನ್ನನ್ನೇ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮನೆಯಿಂದಲೇ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೌಸ್ ವೈಫ್ ಆಗಿದ್ದೀರಾ, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಫ್ರೆಂಡ್ಸ್. ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅನ್ನೋದು. ಸೊ ಈ ಮಿಷಿನ್ಸ್ ಬಗ್ಗೆ ಎಲ್ಲ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಸ್ಟೋರ್ ನೇಮ್ ಬಂದು ಯೂಮಿ ಎಂಬ್ರಾಯ್ಡ್ರಿ ಅಂತ. ಇದು ಲೊಕೇಟ್ ಆಗಿದೆ ಬ್ಯಾಂಗ್ಳೂರ್ ರಾಜಾಜಿನಗರಲ್ಲಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್, ಗೂಗಲ್ ಮ್ಯಾಪ್ ಲಿಂಕ್ಸ್ ನಾನು ಪ್ರೊವೈಡ್ ಮಾಡ್ತೀನಿ. ನೀವು ಈಸಿಲಿ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ಇವರ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಹೈದ್ರಾಬಾದ್ ಹಾಗೂ ಗುಂಟೂರಲ್ಲಿ ಕೂಡ ಇವರು ಬ್ರಾಂಚಸ್ ಇದೆ. ಈಗ ಬ್ಯಾಂಗ್ಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 2,40,000 ನಿಮಗೆ ಮಿಷಿನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 4 ಡಿಫ್ರೆಂಟ್ ವೇರಿಯಂಟ್ಸ್ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ನ ಇವತ್ತನ್ನು ತಿಳಿಸ್ಕೊಡ್ತೀನಿ. ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ನೀವು ಇನ್ನೂ ಅವ್ರ ಹತ್ರ ಫರ್ದರ್ ಮಾತಾಡಿ ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ ಮಿಷಿನ್ಸ್ ಎಲ್ಲ ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಸರ್ವಿಸ್ ಆಗಿರ್ಬೋದು, ಇನ್ಸ್ಟಾಲೇಷನ್ ಆಗಿರ್ಬೋದು ಸ್ಟೋರ್ ಕಡೆಯಿಂದನೇ ಮಾಡ್ತಾರೆ. ನೀವು ಅದ್ರ ಬಗ್ಗೆ ವರಿ ಮಾಡಬೇಕಾಗಿಲ್ಲ. ಇಷ್ಟು ದೊಡ್ಡ ಮಿಷನ್ ಇದೆ, ಹೇಗೆ ಪರ್ಚೇಸ್ ಮಾಡೋದು ಏನು ಅಂತೆಲ್ಲ ನಿಮಗೆ ಡೌಟ್ಸ್ ಇರ್ಬೋದು. ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ನೋಡ್ತಿದ್ದೀರಾ. ಏನಾದರೂ ಎಂಕ್ವೈರೀಸ್ ಇದ್ದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ಬೋದು ಫ್ರೆಂಡ್ಸ್. ಈಗ ಲೇಟ್ ಮಾಡಿದ್ರೆ ವಿಡಿಯೋ ನೋಡೋಣ. ಸೊ ಇವತ್ತು ನಾವಿದ್ದೀವಿ ಯೂಮಿ ಎಂಬ್ರಾಯ್ಡ್ರಿ. ಸೊ ಇವತ್ತು ನಾವು ಸ್ಟೋರ್ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡ್ತಾ ಇದ್ದೀವಿ, ಈ ಮಿಷಿನ್ಸ್ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀವಿ. ಸೊ ಫಸ್ಟ್ ನಾವು ನೋಡ್ತಿದ್ದೀವಿ ಬೇಸಿಕ್ ಮಿಷಿನರಿ ಅಲ್ವಾ. ಸೊ ಫಸ್ಟ್ ಬೇಸಿಕ್ ಒನ್. ವೆಲ್ಕಮ್ ಟು ಯೂಮಿ ಎಂಬ್ರಾಯ್ಡ್ರಿ ಮ್ಯಾಮ್. ಇದು ಒಂದು ಜಾಪನೀಸ್ ಕಂಪ್ನಿ ಐತೆ ಮ್ಯಾಮ್. ಇದ್ರದ್ದು ನಮ್ಮ ಹತ್ರ ಬಂದು 4 ಮಾಡಲ್ ಐತೆ. ಫಸ್ಟ್ ಬಂದು ಇದು BF900 ಇರೋದು. ಓಕೆ. ಇದರ BF900 ಸಿಂಗಲ್ ಥ್ರೆಡ್ ಮಲ್ಟಿ ನೀಡಲ್ಸ್. ಇದರಲ್ಲಿ ಬಂದು 9 ನೀಡಲ್ಸ್ ಇರುತ್ತೆ. ಓಕೆ. ಮತ್ತೆ ನಮ್ಮ ಪ್ಲಸ್ ಪಾಯಿಂಟ್ ಇದು ಬಂದು ನಿಮಗೆ ಝರಿನೂ ಇರುತ್ತೆ. ನೀವು ಝರಿ ಥ್ರೆಡ್ ಯೂಸ್ ಮಾಡ್ಬೋದು. ಝರಿನೂ ಯೂಸ್ ಮಾಡ್ಬೋದು. ಓಕೆ. ನಾರ್ಮಲ್ ಥ್ರೆಡ್ ಜೊತೆಗೆ ಝರಿ ಕೂಡ ಯೂಸ್ ಮಾಡ್ಬೋದು. ನಾರ್ಮಲ್ ಥ್ರೆಡ್, ಝರಿ, ಸಿಲ್ಕ್. ಸೊ ಇದು ಹೇಗೆ ಅಂದರೆ ಇವಾಗ ಅಲ್ಲಿ ನಾವು ಮಾನಿಟರ್ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಎಲ್ಲ ಕೂಡ ಡಿಸೈನ್ಸ್ ಇರುತ್ತೆ. ನಾವು ಜಸ್ಟ್ ಅದಕ್ಕೆ ಆಪ್ರೇಟ್ ಮಾಡಿದ ತಕ್ಷಣ ಅದೇ ಮಿಷಿನ್ ಅಲ್ಲಿ ಡಿಸೈನ್ ಆಗ್ಬಿಡುತ್ತಾ? ಯಾಕೆಂದರೆ ಸುಮಾರು ಜನಕ್ಕೆ ಈ ಮಿಷಿನ್ ಬಗ್ಗೆ ಗೊತ್ತೇ ಇಲ್ಲ. ಸೊ ಫಸ್ಟ್ ಈ ಮಿಷಿನ್ ಹೇಗೆ ಯೂಸ್ ಆಗುತ್ತೆ ಅಂತ ನಾವು ತಿಳಿಸ್ಬೇಕಲ್ವಾ. ಸೊ ಹಾಗಾಗಿ ಸೊ ಮಿಷಿನ್ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿ ಫಸ್ಟ್. ಮಷಿನ್ ಬಂದು ಫಸ್ಟ್ ನೋಡಿ, ಫಸ್ಟ್ ಅಂತ ಇಲ್ಲಿ ಇರುತ್ತೆ. ಫಸ್ಟ್ ಪೇಜ್ ಓಪನ್ ಮಾಡಬೇಕು. ಓಕೆ. ಫಸ್ಟ್ ಪೇಜಲ್ಲಿ ಬಂದು ಡಿಸೈನ್ಸ್ ಇರುತ್ತೆ. ಲೈಕ್ ಪಿಕಾಕ್ ಐತೆ, ಹಾಫ್ ನೆಕ್ ಐತೆ. ಓಕೆ. ಹಾಫ್ ನೆಕ್ ಲೆಫ್ಟ್ ರೈಟು. ಇದರಲ್ಲಿ ಬಂದು ಹಾಫ್ ನೆಕ್ ಆಗುತ್ತೆ ಫಸ್ಟು. ಓಕೆ. ಆಮೇಲೆ ನೀವು ರೈಟ್ ಸೈಡ್ ಹೋಗಿ ಹಿಂಗೆ ಮಾಡ್ಬೋದು. 2 ಕಡೆಯಿಂದ ನೀವು ಜಾಯಿಂಟ್ ಮಾಡ್ಬೋದು. ಸೊ ಇದೇನಂದರೆ ಬೇಸಿಕ್ಲಿ ಇವಾಗ ಔಟ್ಸೈಡ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹಾಕ್ಸ್ತಾರಲ್ಲ ಬ್ಲೌಸಸ್ಗೆ, ಡ್ರೆಸ್ಸಸ್ಗೆ. ಸೊ ಆ ಥರ ಮಿಷಿನ್ ಇದು ಬೇಸಿಕ್ ಮಾಡೆಲ್. ಯಾರಾದರೂ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇದರಿಂದ ಸ್ಟಾರ್ಟ್ ಮಾಡ್ಕೊಳ್ಬೋದಲ್ವಾ. ಇದಕ್ಕಿಂತ ಇನ್ನೂ ಅಡ್ವಾನ್ಸ್ ಮಿಷಿನ್ನು ಇದೆ ಇವ್ರ ಹತ್ರ. ಇದು ಬಂದು ಬೇಸಿಕಲ್ಲಿ ಅಂದರೆ ಪ್ರೈಸ್ ರೇಂಜ್ ಕೂಡ ಇದು ನಿಮಗೆ ಬೇಸಿಕ್ ಬರುತ್ತೆ. ಕರೆಕ್ಟ್. ಇದು ಫ್ರೇಮ್ ಸೈಜ್ ಇಂಚಸ್ ಬಂದು 14.4 into 8 ಇಂಚಸ್ ಇರುತ್ತೆ. ಓಕೆ. ಇದರಲ್ಲಿ ಬಂದು ಹಾಫ್ ನೆಕ್ ಮಾಡ್ಬೋದು. ನೀವು ಹಾಫ್ ನೆಕ್ ಮಾತ್ರ ಮಾಡೋಕ್ಕಾಗುತ್ತೆ ಅಂದರೆ ಒನ್ ಟೈಮ್ಗೆ ಹಾಫ್ ನೆಕ್ ಮಾಡ್ಬೋದು. ಲೈಕ್ ವಿತಿನ್ 20 ಮಿನಿಟ್ಸ್ ನಿಮಗೆ ಹಾಫ್ ನೆಕ್ ಆಗ್ಬಿಡುತ್ತೆ ನಿಮ್ಮದು. ಓಕೆ. ಅದೇ ನೆಕ್ಸ್ಟಿಗೆ ಹೋದರೆ ಇವಾಗ ನಾನು ಈ ಪ್ರಿಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ. ನೆಕ್ಸ್ಟಿಗೆ ಹೋದರೆ ಇಲ್ಲಿ ಸರ್ಚ್ ಅಂತ ಇರುತ್ತೆ. ಸೊ ಇವಾಗ ಸುಮಾರು ಜನ ಹಳ್ಳಿಯಿಂದ ನೋಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಇದು ಡೆಮೋ ಏನಾದರೂ ಕೊಡ್ತೀರಾ ನೀವು ಮಿಷಿನ್ ತೊಗೊಂಡಾಗ? ಮ್ಯಾಮ್ ಮಷಿನ್ ತಗೊಂಡಾಗ ನಾವು ಡೆಮೋಸ್ಟ್ರೇಷನ್ ಕೊಡ್ತೀವಿ ಮ್ಯಾಮ್. ಟೆಕ್ನಿಷಿಯನ್ಸ್ ಅವ್ರಿಗೆ ಬಂದು 2 days ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಮಷಿನ್ ಹೆಂಗೆ ವರ್ಕ್ ಮಾಡಿಸೋದು ಎಲ್ಲ ಹೇಳ್ಕೊಡ್ತಾರೆ. ಸೊ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಕಸ್ಟಮರ್ಸು. ಜಸ್ಟ್ ಇದರಿಂದ ಯೂಸಸ್ ಏನು ಅಂತ ತಿಳ್ಕೊಳ್ಳಿ. ನೀವು ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದು ಡೆಮೋ ಅಂತೂ ಕಂಪ್ನಿ ಕಡೆಯಿಂದನೇ ಸಿಗುತ್ತೆ. ರೈಟ್. ಡೆಮೋಸ್ಟ್ರೇಷನ್ ಸಿಗುತ್ತೆ. ಓಕೆ. ಪ್ಲಸ್ ಇದಕ್ಕೆ ಬಂದು ಇವಾಗ ನಮ್ಗೆ ಈ ಸೈಡ್ ಬೇಡ, ಚೇಂಜ್ ಮಾಡಬೇಕಂದ್ರೆ ಪೊಸಿಷನ್ ಚೇಂಜ್ ಆಗುತ್ತೆ. ಪೊಸಿಷನ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನೀಡಲ್ಸಿಗೆ ಬರಬೇಕು. ಇದಕ್ಕೆ ಬಂದರೆ ನಿಮ್ಗೆ ಯಾವ ಕಲರ್ ಬೇಕು. ಇದರಲ್ಲಿ ಬಂದು 2 ಕಲರ್ಸ್ ಇವಾಗ ನಡೀತಿರೋದು. ಓಕೆ. ಎಷ್ಟು ಅಟ್ ಎ ಟೈಮ್ ಎಷ್ಟು ಕಲರ್ಸ್ ಆ್ಯಡ್ ಮಾಡ್ಬೋದು? ಅದು ಡಿಸೈನ್ ಮೇಲೆ ಡಿಸೈನ್ ಎಷ್ಟು ಕಲರ್ಸ್ ಆ್ಯಡ್ ಆಗುತ್ತೆ. ನಮಗೆ ಆಲ್ರೆಡಿ 9 ನೀಡಲ್ಸ್ ಇದೆ. ಸೊ 9 ಕಲರ್ಸ್ವರೆಗೂ ಕೊಡ್ಬೋದು ಅಲ್ವಾ. 9 ಕಲರ್ಸು ಬರ್ಬೋದು. ಸಪೋಸ್ ಈ ಟೈಪ್ ಡಿಸೈನ್ ಐತೆ,
ಇದ್ರಲ್ಲಿ ಬಂದು 2 ಕಲರ್ಸೇ ಬರುತ್ತೆ. ಓಕೆ ಅಲ್ಲ, ಇವಾಗ ಒಂದು ಮಲ್ಟಿ ಕಲರ್ ಡಿಸೈನ್ ಇತ್ತು ಅಂದರೆ ಅಟ್ ಎ ಟೈಮ್ 9 ನೀಡಲ್ಸ್ ಕೂಡ ವರ್ಕ್ ಆಗುತ್ತಲ್ವಾ? ವರ್ಕ್ ಆಗುತ್ತೆ. ಓಕೆ, ಸೊ ಇದು 9 ನೀಡಲ್ ಮಿಷಿನ್ ಹಾಗಾಗಿ. ಎಸ್, ನೆಕ್ಸ್ಟ್ ಬಂದು ಇದ್ರಲ್ಲಿ ಬರ್ತೀರಾ, ಅವಾಗ ಇದು ನೋಡಿ, ಇದು ಬಂದು ಆಟೋಮ್ಯಾಟಿಕಲ್ಲಿ ನಡೀತಿರೋದು ಇವಾಗ. ಓಕೆ, ಮ್ಯಾನ್ಯುಯಲು ಸೆಮಿ ಆಟೋಮ್ಯಾಟಿಕ್. ಓಕೆ, ಸೊ ಈ ಮಿಷಿನ್ಗೆ ಹೇಗೆ ಇವಾಗ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ನನ್ನ ಬೇರೆ ವರ್ಕ್ ಏನಾದರೂ ಇದ್ರೆ ಮಾಡ್ಕೋಬೋದಾ? ಅದೇ ಮಿಷಿನೇ ವರ್ಕ್ ಮಾಡಿ ಇಡುತ್ತೆ. ವರ್ಕ್ ಮಾಡುತ್ತೆ. ಆಟೋಮ್ಯಾಟಿಕ್ ಇದ್ರೆ ಫುಲ್ ಡಿಸೈನ್ ಅದೇ ಮಾಡ್ಕೊಂಡು ಸ್ಟಾಪ್ ಆಗುತ್ತೆ. ಓಕೆ, ಅದೇ ನೀವು ಮ್ಯಾನ್ಯುಯಲ್ ಅಲ್ಲಿ ಮಾಡಿದ್ರೆ ಫಸ್ಟ್ ಒಂದು ಡಿಸೈನ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಎಷ್ಟು ಮಿನಿಟ್ಸ್ ಆಗ್ಬೋದು ಸರ್ ಒಂದು ಬ್ಲೌಸ್ ಕಂಪ್ಲೀಟ್ಲಿ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಈ ಮಿಷಿನಲ್ಲಿ ಎಷ್ಟು ಅವರ್ಸ್ ಆಗ್ಬೋದು? 40 to 45 ಮಿನಿಟ್ಸ್ ಆಗುತ್ತೆ. 45 ಮಿನಿಟ್ಸ್ ಅಷ್ಟೇ? 45 ಮಿನಿಟ್ಸಲ್ಲಿ ಒನ್ ಡೇಲೇ ಹಾರ್ಡ್ಲಿ ಒಂದು 10 ಬ್ಲೌಸಸ್ವರೆಗೂ ಮಾಡ್ಕೋಬೋದು. ಅದು ಬಂದು ನಿಮ್ಮ ಡಿಸೈನ್ ಮೇಲೆ. ನಿಮ್ಮ ಡಿಸೈನ್ಸ್ ಎಲ್ಲಿ ಇರುತ್ತೆ, ಹೆವಿ ಇದ್ರೆ ಡಿಸೈನ್ ಲೇಟ್ ಆಗುತ್ತೆ. ಅಂದರೆ ಮಿನಿಮಮ್ ಅಂದರೆ 45 ಮಿನಿಟ್ಸ್, ಮ್ಯಾಕ್ಸಿಮಮ್ ಡಿಸೈನ್ ಮೇಲೆ ಹೇಳೋಕ್ಕಾಗಲ್ಲ. ಬೇಸಿಕ್ ಮಿಷಿನ್ ಬೇಕು ಅಂದರೆ ಎಷ್ಟು ಪ್ರೈಸ್ ಆಗುತ್ತೆ? 2,40,000 ಆಗುತ್ತೆ ಮ್ಯಾಮ್ ಇದಕ್ಕೆ. 2,40,000. ಆಮೇಲೆ ಇನ್ಸ್ಟಾಲೇಷನ್ ಚಾರ್ಜಸ್ ಆಗಲಿ ಬೇರೆ ಏನಾದರೂ ಚಾರ್ಜಸ್ ಇರುತ್ತಾ, ಇಲ್ಲ ಅಂದರೆ ದಿಸ್ ಇಸ್ ದ ಫೈನಲ್ ಚಾರ್ಜ್? ಓಕೆ, ಇನ್ಕ್ಲೂಡಿಂಗ್ ಏನಾದರೂ ಕೊಡ್ತೀರಾ ಸರ್? ನೀಡಲ್ಸು ಇಲ್ಲಾಂದರೆ ಥ್ರೆಡ್ಸು ಏನಾದರೂ ಕೊಡ್ತೀರಾ, ಇಲ್ಲಾಂದರೆ ಓನ್ಲಿ ಮಿಷಿನ್ ಮಷಿನ್ ಬರುತ್ತೆ ಮ್ಯಾಮ್, ಅದ್ರ ಜೊತೆ ಥ್ರೆಡ್ಸ್ ಬರುತ್ತೆ. ಈ ಥರ ಥ್ರೆಡ್ಸಾ? ಥ್ರೆಡ್ಸ್ ಇದೆಲ್ಲ ಬಂದು ಸಿಲ್ಕು. ಓಕೆ, ಇದು ಒಂದು ಬಂದು ಜರಿ ಥ್ರೆಡ್. ಇದು ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ? ಸ್ಟಾರ್ಟಿಂಗ್ ಸಪೋಸ್ ನಿಮ್ಗೆ ಬೇಕಂದರೆ ನೀವು ಕಾಲ್ ಮಾಡಿ ನಿಮ್ಗೆ ಹೇಳ್ಬೋದು ನಿಮ್ಮ ಥ್ರೆಡ್ಸ್ ರಿಕ್ವೈರ್ಮೆಂಟ್ಸ್ ಐತೆ, ನಿಮ್ಮ ಕೊರಿಯರ್ ಸರ್ವಿಸು ಸಿಗುತ್ತೆ. ಥ್ರೆಡ್ದಾ? ಓಕೆ, ಸರ್ವಿಸ್ ಇದೆಯಾ? ಅಂದರೆ ಫೈನಲ್ ಸರ್ವಿಸಿಂಗ್ ನಮಗೇನಾದರೂ ಪ್ರಾಬ್ಲಮ್ ಇದೆ ಅಂದರೆ ಕಂಪ್ನಿ ಕಡೆಯಿಂದ ಕಳಿಸೋದು ವ್ಯವಸ್ಥೆ ಇದೆಯಾ? ಆಯ್ತಾ ಮ್ಯಾಮ್, 1 ಇಯರ್ ಫ್ರೀ ಸರ್ವಿಸಿಂಗ್ ಐತೆ ಇದಕ್ಕೆ. 1 ಇಯರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಕಾಲ್ ಮಾಡಿದ್ರೆ ನೀವು ಸರ್ವಿಸ್ ಕಳಿಸ್ತೀರಾ? ವಿತಿನ್ 24 ಅವರ್ ನಿಮ್ಮ ಮಷಿನ್ ಏನಾದರೂ ಪ್ರಾಬ್ಲಮ್ ಇರುತ್ತೆ, ವಿತಿನ್ 24 ಅವರ್ಸ್ ಅದು ಸಾರ್ಟ್ ಆಗುತ್ತೆ. ಓಕೆ, ಫೈನ್. ಸೊ ಇದು ಬಂದ್ಬಿಟ್ಟು ಫ್ರೇಮ್ ಸೈಜ್ ಚಿಕ್ಕದು, 14.4 into 8 inches. ಓಕೆ, ಮ್ಯಾನ್ಯುವಲಿ ನಾವು ಚೇಂಜ್ ಮಾಡ್ಕೋಬೇಕು. ಫ್ರಂಟ್ ಬೇಕಂದರೆ ಒಂದು ಸರಿ, ಬ್ಯಾಕ್ ಬೇಕಂದರೆ ಒಂದು ಸರಿ, ಅದು ಮ್ಯಾನ್ಯುವಲಿ ಚೇಂಜ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಮಿಷಿನ್ ನೋಡೋಣ. ಇದು ಬಂದು ಓಕೆ, ಈ ಮಷಿನ್ ಬಂದು BC 1201. BC. ಓಕೆ, ಸೊ ಮಿಷಿನ್ದು ವರ್ಷನ್ ನೇಮ್ ಅಲ್ವಾ, ಅದು ಮಾಡೆಲ್ ನೇಮ್? ಓಕೆ, ಫೈನ್. BC 1201. ಇದರಲ್ಲೂ ಬಂದು ಸಿಂಗಲ್ ಎದ್ದು 12 ನೀಡಲ್ಸ್ ಇರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ಬಂದು 9 ಇತ್ತು, ಇದರಲ್ಲಿ 12 ಇದೆ. ಇದರಲ್ಲೂ ಜರೀಸ್ ಇರುತ್ತೆ. ಓಕೆ, ಥ್ರೆಡ್ ಇರುತ್ತೆ. ಒಂದು ಮೆಟಾಲಿಕ್ ಜರಿ. ಓಕೆ, ಮತ್ತೆ ಒಂದು ಗೋಲ್ಡನ್ ಜರಿ ಇರುತ್ತೆ. 2 ಜರಿ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಒಂದೇನಾ ಸರ್ ಜರಿಗೆ ಇರೋದು ಆಪ್ಷನ್? ಆಪ್ಷನ್ ಇರೋದೇ ಒಂದು, ಇಲ್ಲ ಗೋಲ್ಡ್ ಆದರೂ ಯೂಸ್ ಮಾಡಬೇಕು, ಇಲ್ಲ ಸಿಲ್ವರ್ ಆದರೂ ಯೂಸ್ ಮಾಡ್ಕೋಬೋದು ಅಟ್ ಒನ್ ಟೈಮ್ಗೆ, ಕರೆಕ್ಟಾ? ಸೊ ಇದರಲ್ಲಿ ಏನಂದರೆ ಅಟ್ ಎ ಟೈಮ್ 2 ಕಲರ್ ಜರೀಸು ಹಾಕೋಬೋದು. ಏನಂದರೆ ಜರಿಗೆ ಅಂತ ನೀಡಲ್ ಬೇರೆ ಇರುತ್ತಾ? ಜರಿಗೆ ಬೇರೆ ನೀಡಲ್ ಇರುತ್ತೆ. ಓ, ಜರಿ ನೀಡಲ್ ಸಪ್ರೇಟ್ ಇರುತ್ತೆ, ಎಲ್ಲದಕ್ಕೂ ಸಪ್ರೇಟ್ ನೀಡಲ್ಸ್ ಇರುತ್ತೆ. ಓಕೆ. ಮತ್ತು ಇದರಲ್ಲಿ ಬಂದು ನೀವು ಒಂದ್ಸಲ ಫುಲ್ ನೆಕ್ ಮಾಡ್ಬೋದು, ಒಂದೇ ಸರಿ ಫುಲ್ ನೆಕ್ ಆಗುತ್ತೆ. ಮತ್ತೆ ಫ್ರೇಮ್ ಸೈಜ್ ಬಂದು 12/16 ಇಂಚಸ್ ಇರುತ್ತೆ. ಇದರಲ್ಲಿ ಒಂದೇ ಸರಿ ಫುಲ್ ನೆಕ್ ಮಾಡೋಕ್ಕಾಗಲ್ಲ, ಹಾಫ್ ನೆಕ್ ಮಾಡಿ ಇನ್ನೊಂದು ಹಾಫ್ ನೆಕ್ ಆಮೇಲೆ ಮಾಡ್ಕೋಬೇಕು, ಜಾಯಿಂಟ್ ಮಾಡ್ಕೋಬೇಕು. ಇದು ಅಡ್ವಾನ್ಸ್ಡ್, ಒಂದ್ಸರಿ ನೀವು ಡಿಸೈನ್ ಸೆಟ್ ಮಾಡಿಬಿಟ್ರೆ ಅದಾಗದೇ ಆಗುತ್ತೆ, ಫುಲ್ ನೆಕ್ ಆಗಿಬಿಡುತ್ತೆ. ಓಕೆ ಸರ್, ಲೈಕ್ ಈ ಟೈಪ್ ನೀವು ಡಿಸೈನ್ಸ್ ಎಲ್ಲ ಪ್ರಿಂಟ್ ಮಾಡ್ಬೋದು. ಓಕೆ, ವಿತ್ ಜರಿ ಎಲ್ಲ. ಓಕೆ, ಇದೆಲ್ಲ ಕೂಡ ಇದೇ ಮಿಷಿನಲ್ಲಿ ಆಗಿರೋದಾ? ಇದು ಫ್ರೇಮ್ ಸೈಜ್ ದೊಡ್ಡದಾ? ಫ್ರೇಮ್ ಸೈಜ್ ದೊಡ್ಡದು, 12/16 ಇಂಚಸ್. ಎಷ್ಟು ಸರ್? 12/16 ಇಂಚಸ್. 12/16 ಇಂಚಸ್ ಫ್ರೇಮ್ ಬರುತ್ತೆ ಇದಕ್ಕೆ. ಓಕೆ, ಮತ್ತೆ ಮೆಟಾಲಿಕ್ ಫ್ರೇಮ್ ಮ್ಯಾಮ್ ಇದು. ಮೆಟಾಲಿಕ್ ಫ್ರೇಮ್. ಇದು ಬಂದು ನೀವು ಫ್ರಂಟ್ ಬ್ಯಾಕ್ ಮಾಡಬೇಕಂದ್ರೆ ಅಲ್ಲಿ ತೋರಿಸ್ತೇವೆ ನೋಡಿ, ಮೂವ್ ಆಗುತ್ತೆ. ಓಕೆ, ಸಪೋಸ್ ಇವಾಗ ಈ ಡಿಸೈನ್ ಐತೆ, ನಮಗೆ ಒಂದು ಯಾವ್ದಾದ್ರು ಮಾಡಿ ತೋರಿಸ್ಬೋದಾ? ಮಾಡಿ ತೋರಿಸ್ತೀವಿ ಮ್ಯಾಮ್. ಓಕೆ ಸರ್, ಸಪೋಸ್ ಈ ಡಿಸೈನ್ ಐತೆ. ಓಕೆ, ನೀವು ನೋಡಬೇಕು ಇಲ್ಲಿಂದ ಏನು ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಸ್ವಲ್ಪ ತೋರಿಸುತ್ತೆ, ವರ್ಕ್ ಆಗುತ್ತೆ. ವರ್ಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸುತ್ತಾ? ಸೊ ಹೀಗೆ ಮಾಡುತ್ತೆ ಮಿಷಿನು ಅಂತ. ಓಕೆ, ಸೊ ಇದೆಲ್ಲ ಡೆಮಾನ್ಸ್ಟ್ರೇಷನ್ಸು ಕೊಡ್ತಾರೆ, ವರಿ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಮಿಷಿನ್ ಕಾಸ್ಟು, ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ಹೇಗೆ ನಾವು ವರ್ಕ್ ಮಾಡ್ಕೋಬೇಕು, ಈ ಮಾನಿಟರ್ನೆಲ್ಲ ಹೇಗೆ ಆಪ್ರೇಟ್ ಮಾಡ್ಕೋಬೇಕು ಅಂತ ಕಂಪ್ನಿಯವರೇ ನಮಗೆ ಡೆಮೋ ಅನ್ನೋದು ಕೊಡ್ತಾರೆ. ಸೊ ಅದ್ರ ಬಗ್ಗೆ ವರಿ ಮಾಡಬೇಕಾಗಿಲ್ಲ. ಸೊ ನೋಡಿ, ಎನಿ ಪಾರ್ಟ್ ಆಫ್ ಇಂಡಿಯಾ ಇದು ಇನ್ಸ್ಟಾಲೇಷನ್ ಆಗುತ್ತಾ, ಇಲ್ಲ ಓನ್ಲಿ ಬ್ಯಾಂಗ್ಳೂರಿಗೆ ಮಾತ್ರನಾ? ಎನಿ ಪಾರ್ಟ್ ಆಫ್ ಇಂಡಿಯಾ ಇನ್ಸ್ಟಾಲೇಷನ್ಸ್ ಆಗುತ್ತೆ.
ಎಲ್ಲಿಗೆ ಬೇಕಾದರೂ ಮಾಡ್ತೀರಾ? ನಮ್ಮ ಹೆಡ್ ಆಫೀಸ್ ಬಂದು ಹೈದರಾಬಾದ್, ಗುಂಟೂರು, ಆಂಧ್ರ ಪ್ರದೇಶ್, ಹೌದು. ಮತ್ತು ಬೆಂಗಳೂರು. ಹಾಂ, ಸೊ ಎಲ್ಲಿಂದಾದರೂ ನೋಡ್ತಿದ್ದೀರಾ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನಿಮಗೆ ಓಕೆ ಅಂತಂದರೆ ನೀವು ಅಲ್ಲಿಗೆ ಮಿಷಿನ್ ಅವ್ರ ಮನೆಗೋ ಇಲ್ಲ ಅಂದರೆ ಅವರು ವರ್ಕಿಂಗ್ ಸ್ಪೇಸಿಗೆ ಇನ್ಸ್ಟಾಲ್ ಮಾಡಿಬಿಡ್ತೀರಲ್ವಾ? ಓಕೆ. ಪ್ಲಸ್ ಈ ಟೈಪ್ ಎಲ್ಲ ಡಿಸೈನ್ಸ್ ಇರುತ್ತೆ. ಇವಾಗ ಇದಾಯಿತು. ಓಕೆ. ಸೆಲೆಕ್ಟು F2. ಸೊ ಈ ಥರ ಸುಮಾರು ಅಂದರೆ ಒಂದು ಎಷ್ಟು ಡೇಸ್ ಬೇಕಾಗುತ್ತೆ ಸರ್ ಈ ಮಾನಿಟರ್ನ ಅನಲೈಸ್ ಮಾಡಿ ಕಲ್ತ್ಕೊಳ್ಳೋಕ್ಕೆ? ವಿತಿನ್ 2 days ಮ್ಯಾಮ್. 2 days. 2 days ಕಲ್ತ್ಕೊಂಡ್ಬಿಡ್ತಾರೆ. ವಿತಿನ್ 2 days ನೀವು ಮಷೀನು ಆಪ್ರೇಟ್ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಡ್ತೀರಾ. ಎಂಬ್ರಾಯ್ಡ್ರೀಸು ನೀವು ಮಾಡೋದು ಬಂದ್ಬಿಡುತ್ತೆ 2 days ವಿತಿನ್ 2 days. ಓಕೆ. ನೆಕ್ಸ್ಟ್ ಇವಾಗ ಇದು ಬೇಡ, ನಂಗೆ ಸೈಜ್ ಬಂದು ಈ ಟೈಪ್ ಬೇಕು. ಇವಾಗ ಕಲರ್ ಇದ್ರಲ್ಲಿ ಬಂದು ನೋಡಿ 5 ಕಲರ್ಸ್ ಐತೆ. ಅಟ್ ಎ ಟೈಮ್ 5 ಕಲರ್ಸ್ ಇರುತ್ತೆ. ಓಕೆ. ಅದು ಬಂದು ಫಸ್ಟ್ ಇದು ಮಾಡುತ್ತೆ. ಇವಾಗ ನೀವು ಜರಿ ತೊಗೊಂಡಿದ್ದೀರಾ. ಓಕೆ. ಸೊ ಅದು ಫಸ್ಟ್ ಜರಿ ವರ್ಕ್ ಇರುತ್ತೆ. ಅದು ಜರಿ ವರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಕಲರ್ಸಿಗೆ ಬರುತ್ತೆ. ಓಕೆ. ಆಮೇಲೆ ನೆಕ್ಸ್ಟ್ ಫೋರ್ತ್ ನೀಡಲಿಗೆ ಬಂದೆ. ನಾನು ಬಂದು ಫ್ರೇಮ್ ಸೈಜ್ ನೋಡಬೇಕು ಹೆಂಗೈತೆ ಅಂತ, ಗೊತ್ತಾಗುತ್ತಾ ಇಲ್ಲ ಚೆಕ್ ಮಾಡ್ಕೊಳ್ಳುತ್ತೆ. ಈ ಫ್ರೇಮಲ್ಲಿ ಬರುತ್ತೆ ಬರಲ್ಲ. ಓ, ನಮಗೆ ಮಿಷಿನೇ ಹೇಳ್ಬಿಡುತ್ತೆ ಅದು ಫಿಟ್ ಆಗುತ್ತೆ ಫಿಟ್ ಆಗಲ್ಲ, ಈ ಡಿಸೈನು ಈ ಫ್ರೇಮ್ ಸೈಜ್ಗೆ ಅಂತ ಮಿಷಿನೇ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಓಕೆ. ಓಕೆ. ಆಯ್ತು. ಇವಾಗ ಡಿಸೈನ್ ಆಚೆ ಹೋಗ್ಬಿಟ್ರೆ, ಹಾಂ, ಸಪೋಸ್ ಡಿಸೈನ್ ಮೂವ್ ಆಯ್ತಿರೋದು. ಓಕೆ. ಡಿಸೈನ್ ಹೋದ್ರೆ ಇಲ್ಲಿ ರೆಡ್ ಮಾರ್ಕ್ ಬಂದ್ಬಿಡುತ್ತೆ. ಓಕೆ. ಓಕೆ. ಸೊ ಅವ್ರಿಗೆ ಅನಲೈಸ್ ಆಗುತ್ತೆ. ಓಕೆ. ಸೊ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ಸು ಕಮ್ಮಿ. ಮಿಸ್ಟೇಕ್ಸ್ ಆಗೋದಿಲ್ಲ. ಕಮ್ಮಿನೇ. ಓಕೆ. ಅದಷ್ಟು ಮಾಡೆಲ್ ಇರೋದು ನಮ್ಮ. ಓಕೆ. ನಾವು ಫಸ್ಟ್ ಬೇಸಿಕ್ ಮಾಡೆಲ್ ನೋಡಿದ್ವಿ, ಅದಕ್ಕೆ ನೆಕ್ಸ್ಟ್ ಮಾಡೆಲ್. ಸೊ ಈ ಮಾಡೆಲ್ ತೊಗೋಬೇಕಂದ್ರೆ ನೆಕ್ಸ್ಟ್ ವರ್ಷನಲ್ಲಿ ಏನು ಪ್ರೈಸ್ ಆಗ್ಬೋದು? ಈ ಮಾಡೆಲ್ ಪ್ರೈಸ್ ಬಂದು 3,40,000 ಆಗುತ್ತೆ. ಅದು 2,40,000, ಇದು 3,40,000. ಓಕೆ. ಇದು ನೆಕ್ಸ್ಟ್ ವರ್ಷನ್ ಬಂದು BC1201. ಓಕೆ. ಅದರದ್ದು ಸೆಕೆಂಡ್ ಮಾಡೆಲ್. ಸೆಕೆಂಡ್ ವರ್ಷನ್ ಅದ್ರದ್ದು. ಓಕೆ. ಇದರಲ್ಲಿ ಬಂದು ನೀವು ಆಲ್ ಓವರ್ ಡಿಸೈನು 2 hands ಮಾಡ್ಬೋದು. ಓಕೆ. ಬ್ಲೌಸ್ಗೆ ಅದರಲ್ಲಿ ಬರೀ ನೆಕ್ ಮಾತ್ರ ಮಾಡ್ತಿದ್ರು. ಇದರಲ್ಲಿ ಏನಂದರೆ ಇನ್ನೂ ಫ್ಯಾಬ್ರಿಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ಗೂ ಎಂಬ್ರಾಯ್ಡರಿ ಹಾಕ್ಕೊಡ್ಬೋದು ಒಂದೇ ಸರಿ. ಆಲ್ ಓವರ್ 2 hands ಇಲ್ಲಿ ಮಾಡ್ಬೋದು. 2 hands ಮಾಡ್ಬೋದಾ ಒಂದೇ ಫ್ರೇಮಲ್ಲಿ? ಓಕೆ. ಫ್ರೇಮ್ ಸೈಜ್ ದೊಡ್ಡದು ಇದು, ನೀವು ನೋಡ್ಬೋದು. 32 ಇಂಚು. 16/32 ಇಂಚಸ್. ಇದರಲ್ಲೂ ಸೇಮ್ 12 ನೀಡಲ್ಸ್ ಇರುತ್ತೆ. ಮತ್ತೆ ಥ್ರೆಡ್ ಬ್ರೇಕ್ ಡಿಟೆಕ್ಷನು ಆಗುತ್ತೆ. ಓಕೆ. ಪ್ಲಸ್ ಜರೀಸು ಓಡುತ್ತೆ ಇದರಲ್ಲೂ. 2 ಥರನಾ? ಜರೀಸು ಓಡುತ್ತೆ. ಓಕೆ. ಫ್ರೇಮ್ ಸೈಜ್ ದೊಡ್ಡದು ಚಿಕ್ಕದು ಅಷ್ಟೇ ಇರೋದು. ಇದು ಫ್ರೇಮ್ ಸೈಜ್ ದೊಡ್ಡದು, ಅದಕ್ಕೆ ಡಬಲ್ ಸೈಜ್ ಅಂತ ಹೇಳ್ಬೋದಲ್ವಾ? 16/32. ಇನ್ನೊಂದು ಫ್ರೇಮ್ ಐತೆ 16/24. ಇನ್ನೂ ದೊಡ್ಡದಾ? ಇನ್ನೂ ಚಿಕ್ಕದು. ಇದಕ್ಕಿಂತ ಇದು 16/32 ಇಂಚಸ್. ಹಾಂ, 32. ಅದು ಬಂದು 16/24. 24. ಇದಕ್ಕೆ ಹಾಫು. ಅದು ಇದ್ರ ಜೊತೆಲೇ ಕೊಡ್ತೀರಾ? ಅದು ಜೊತೆನೇ ಬರುತ್ತೆ. ಓಕೆ. ಮಲ್ಟಿಪರ್ಪಸ್. ಯಾವಾಗಾದ್ರೂ ವರ್ಕ್ ಈ ಥರ ಜಾಸ್ತಿ ಹಾಕಬೇಕಂತ ಈ ಥರ ಯೂಸ್ ಮಾಡ್ಬೋದು. ಸಿಂಪಲ್ ವರ್ಕ್ಸಿಗೆ ಅದು ಯೂಸ್ ಮಾಡ್ಬೋದಾ? ನಾರ್ಮಲ್ ಎಂಬ್ರಾಯ್ಡ್ರೀಸ್ಗೆಲ್ಲಗೆ ನೀವು ನೆಕ್ ಮಾಡಬೇಕು, ಹಾಫ್ ನೆಕ್ಕು, ಫುಲ್ ನೆಕ್ಕು, ಅದಕ್ಕೆಲ್ಲ ಅದು ಯೂಸ್ ಮಾಡ್ಬೋದು ನೀವು. ಓಕೆ. ತೋರಿಸ್ತೀವಿ. ಓಕೆ. ವರ್ಕಿಂಗ್ ಆಗುತ್ತೆ. ಓಕೆ. ಇವಾಗ ನಾವು ವರ್ಕ್ ಆಗ್ತಾ ಇರೋದು ಕೂಡ ನೋಡ್ಬೋದಾಗುತ್ತೆ ಈಗ. ಸೊ ಇವಾಗ ನಾವು ವರ್ಕ್ ಹಾಕಿದ್ದು ಕೂಡ ನೋಡಿದ್ದೀವಿ. ಇನ್ನೂ ಡೀಟೇಲ್ ಆಗಿ ವರ್ಕ್ ಹಾಕೋದು ತೋರಿಸ್ತಾರೆ ಅವರು. ಸೊ ಏನು ಪ್ರೈಸ್ ಆಗುತ್ತೆ ಇದು ಅಡ್ವಾನ್ಸ್ಡ್ ಮಿಷಿನ್ ತೊಗೊಳ್ಬೇಕು ಅಂದರೆ? ಬಂದು 4,40,000 ಆಗುತ್ತೆ ಮ್ಯಾಮ್ ನಿಮಗೆ. 4,40,000. 3,40,000. ಇದು 4,40,000. ಓಕೆ. 1 lakh ಜಾಸ್ತಿ ಆಗ್ತಾ ಇರುತ್ತೆ. ಅದು ವರ್ಕ್ ಕೂಡ ಅಷ್ಟೇ ಎಫಿಷಿಯೆಂಟಾಗಿ ಇನ್ನೂ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ಇದು ಫುಲ್ಲಿ ಲೈಕ್ ಬ್ಯಾಕ್ ಸೈಡು ಸ್ಲೀವ್ಸ್ ಎಲ್ಲ ಅಟ್ ಎ ಟೈಮಲ್ಲಿ ಆಗಿಬಿಡುತ್ತೆ. ಇದರಲ್ಲಿ ಎಷ್ಟು ಫಾಸ್ಟಾಗಿ ಎಷ್ಟು ಅವರ್ಸಲ್ಲಿ ಒಂದು ಬ್ಲೌಸ್ ಕಂಪ್ಲೀಟ್ ಆಗ್ಬೋದು? ಮಿನಿಮಮ್ ಬ್ಲೌಸ್ ಹಾಕಿ 1 hour. 1 hourಗೆ ಎಲ್ಲ ಕೆಲಸ ಆಗುತ್ತೆ. ಸೊ 1 hourಲ್ಲೇ ಆಗಿಬಿಡುತ್ತೆ. 1 hour ಆಗುತ್ತೆ ಮ್ಯಾಮ್. ಸಿಂಪಲ್ ಡಿಸೈನ್ಸ್ ಅದು ಡಿಸೈನ್ ಮೇಲೆ ಟೈಮ್ ಅನ್ನೋದು ಆಗುತ್ತೆ. ಓಕೆ, ಫೈನ್. ಸೊ ಈಗ ನೆಕ್ಸ್ಟ್ ಇನ್ನೂ ಅಡ್ವಾನ್ಸ್ಡ್ ಮಿಷಿನು. ಆ್ಯಂಡ್ ಫಸ್ಟ್ ನೋಡಿದ ತಕ್ಷಣ ಕಾಣೋದು ಇದ್ರದ್ದು ಫ್ರೇಮ್ ಬಂದ್ಬಿಟ್ಟು ಇದು ತುಂಬ ದೊಡ್ಡದು. ಬಂದು ಮ್ಯಾಮ್ ಮಾಡೆಲ್ ನಂಬರ್ SW 1201. ಓಕೆ. ಫ್ರೇಮ್ ಸೈಜ್ ಬಂದು 20/48 ಇಂಚಸ್. 28/40. 20/48 ಇಂಚಸ್. ಓಕೆ. 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 ಇದರಲ್ಲೂ ಸೇಮ್ ಇರುತ್ತೆ. 12 ನೀಡಲ್ಸ್ ಜರಿ. ಓಕೆ. ಪ್ಲಸ್ ಇದರಲ್ಲಿ ಬಂದು ನೀವು ಫುಲ್ ಬ್ಲೌಸ್ ಮಾಡ್ಬೋದು.
ಫುಲ್ ಬ್ಲೌಸೇ ಮಾಡ್ಬೋದು. ಇದು ಒಂದು ಬ್ಲೌಸ್ ಬ್ಯಾಕ್ ನೆಕ್ ಇದು, ಸೊ ಫುಲ್ಲಿ ವರ್ಕ್ ಆಗಿಬಿಡುತ್ತೆ ಬ್ಯಾಕು. ಇಲ್ಲಿ ನೀವು 2 ಡಿಫ್ರೆಂಟ್ ಫ್ಯಾಬ್ರಿಕ್ ಹಾಕಿದ್ದೀರಾ. ಒಂದು ಫುಲ್ ಫ್ಯಾಬ್ರಿಕ್ ಹಾಕಿದ್ರು ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕು ಸ್ಲೀವು ಎಲ್ಲ ಒಟ್ಟಿಗೆನೂ ಮಾಡುತ್ತಾ? ಇದ್ರಲ್ಲಿ ಬಂದು ನೀವು ಒಂದ್ಸಲ ಫುಲ್ ಬ್ಲೌಸ್ ಮಾಡ್ಬೋದು, ಓಕೆ, ಲೆಹಂಗಾ ಮಾಡ್ಬೋದು, ಘಾಗ್ರಾ ಮಾಡ್ಬೋದು. ಓಕೆ ಓಕೆ, ಇದು ನೋಡಿ, ಇದು ಯಾವುದೋ ಒಂದು ನಾರ್ಮಲ್ ಚೂಡಿದಾರ್ ಟಾಪ್ಗೆ ಫ್ರಂಟ್ ನೆಕ್ ಆ ಥರ ಡಿಸೈನು. ಇದು ಬಂದು ಕಚ್ ವರ್ಕು. ಓಕೆ, ಮಿರರ್ಸ್ ಕೂಡನಾ? ಇದು ಹೇಗೆ ಇವಾಗ ಮಿಷಿನ್ ಆಟೋಮ್ಯಾಟಿಕ್ ರನ್ ಆಗ್ತಾ ಇರುತ್ತಲ್ಲ, ಈ ಮಿರರ್ಸ್ ಎಲ್ಲ ಹೇಗೆ ಕೊಡೋದು? ಇವಾಗ ಈ ಸರ್ಕಲ್ ಆಗುತ್ತಾನೆ ಮ್ಯಾಮ್, ಓಕೆ, ಡಿಸೈನ್ಸ್ನ ನೀವು ಒಳಗಡೆ ಹಾಕ್ಬೇಕು ಅಷ್ಟೇ ಮಿರರ್ಸ್. ಓಕೆ, ಮೊದಲೇ ಸ್ಟಿಕ್ ಮಾಡಿರ್ಬೇಕಾ? ಓಕೆ ಓಕೆ, ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡ್ಕೋಬೋದು. ಈ ವರ್ಕ್ ಕೂಡ ತುಂಬ ಡಿಫ್ರೆಂಟ್, ಅಂದರೆ ಈ ಜರಿನೇ ದಪ್ಪ ಇದೆ, ಆ ಥ್ರೆಡ್ಡೇ ದಪ್ಪ ಇದೆ. ಸೊ ಆ ಥರ ಥ್ರೆಡ್ ಕೂಡ ಇದರಲ್ಲಿ ಹಾಕ್ಬೋದಾ? ಹಾಕ್ಬೋದು. ಓಕೆ, ಸೊ ವರ್ಕಿಂಗ್ ಪ್ರಾಸೆಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫ್ರೇಮ್ ಸೈಜು ಅನ್ನೋದು ದೊಡ್ಡದಾಗುತ್ತೆ. ಆ್ಯಂಡ್ ಇದೆಲ್ಲ ಸೇಮ್ ಅಲ್ವಾ? ಮಾನಿಟರ್ಸ್ ಎಲ್ಲ ಮಾನಿಟರ್ಸ್ ಎಲ್ಲ ಬಂದು ಸೇಮ್ ಆಪ್ರೇಟಿಂಗ್. ಓಕೆ, ಬೇಸಿಕ್ಕಿಂದ ಕಲ್ತ್ಕೊಂಡ್ರು ಅಡ್ವಾನ್ಸಲ್ಲೂ ಕಲ್ತ್ಕೊಂಡ್ರು ಸೇಮ್ ಮಾನಿಟರಿಂಗ್ ಇರುತ್ತೆ. ಫ್ರೇಮ್ ಸೈಜ್ ದೊಡ್ಡ. ನಾವು ಅಮೌಂಟ್ ಬಗ್ಗೆ ಎಲ್ಲ ನೋಡಿದ್ದೀವಿ ಸರ್, ಲೈಕ್ 2,40,000, 3,40,000, 4,40,000, ಲಾಸ್ಟ್ ಬಂದ್ಬಿಟ್ಟು 5.5 lakh ಆಗುತ್ತೆ. ಸೊ ಸುಮಾರು ಜನಕ್ಕೆ ಇವಾಗಿರೋ ಸಿಚುವೇಶನ್ಸಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ಏನಂದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಏನಾದರೂ ಲೋನ್ ಫೆಸಿಲಿಟಿ ಇಲ್ಲ EMI ಫೆಸಿಲಿಟಿ ಏನಾದರೂ ಆಪ್ಷನ್ಸ್ ಇದೆಯಾ? ಲೋನ್ ಫೆಸಿಲಿಟೀಸ್ ಐತೆ ಮ್ಯಾಮ್, ಬಜಾಜ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡು. ಅಂದರೆ EMIಗೆ ತೊಗೊಳ್ಬೋದು. ಅದು ಬಂದು ಅವ್ರ ಕಾರ್ಡ್ ಎಲಿಜಿಬಿಲಿಟಿ ಮೇಲೆ ಐತೆ. ಓಕೆ, ಅಂದರೆ ಮಂತ್ಲಿ EMI ಎಷ್ಟು ಪೇ ಮಾಡಬೇಕು, ಆಮೇಲೆ ಎಷ್ಟು ಡೌನ್ ಪೇಮೆಂಟ್ ಅನ್ನೋದನ್ನು ಪರ್ಸನ್ ಕಾರ್ಡ್ ಮೇಲೆ ಎಲಿಜಿಬಿಲಿಟಿ, ಅವರು ಎಷ್ಟು ಎಲಿಜಿಬಲ್ ಇದ್ದಾರೆ ನೋಡ್ಕೊಂಡ್ಮೇಲೆ ಕೊಡ್ತೀರಾ. ಓಕೆ, ಬಜಾಜ್ ಫೈನಾನ್ಸ್ ಬಗ್ಗೆ ಗೊತ್ತೇ ಇರುತ್ತೆ ಸುಮಾರು ಜನಕ್ಕೆ, ಅದರಲ್ಲಿ ಎಲಿಜಿಬಿಲಿಟಿ ಇರಬೇಕು, ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮೇಲೆ ಅದು ಬರುತ್ತೆ. ಸೊ ಅದ್ರ ಮೇಲೆ ನೀವು EMI ಆಪ್ಷನ್ನು ಕೊಡ್ತೀರಾ. ಓಕೆ, ಸೊ ಅದರ್ ದೆನ್ ಲೋನ್ ಫೆಸಿಲಿಟಿ ಆ್ಯಂಡ್ EMI ಇನ್ನು ಬೇರೆ ಇನ್ನೇನು ಸರ್ವಿಸಸ್ ಕೊಡೋಕ್ಕೆ ಆಗುತ್ತೆ ಸರ್? ಏನು ಕೊಡ್ತೀರಾ? ಸರ್ವಿಸಿಂಗ್ ಬಂದು ಮ್ಯಾಮ್ ಇದಕ್ಕೆ ನಿಮಗೆ 1 year ವ್ಯಾರಂಟಿ ಇರುತ್ತೆ ಮಿಷಿನ್ಗೆ 1 year ವ್ಯಾರಂಟಿ. ಓಕೆ, ಫ್ರೀ ಸರ್ವಿಸಿಂಗು ನಾವು ಕೊಡ್ತೀವಿ ಎಲ್ಲ ಮಿಷಿನ್ಸ್ಗೂ. ಅಂದರೆ ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದ್ರೇನಾ ಸರ್ವಿಸ್ ಮಾಡ್ತೀರಾ? ಲೈಕ್ ವಿತಿನ್ ಹೌ ಮೆನಿ ಅವರ್ಸ್ ಇಫ್ ಇನ್ ಕೇಸ್ ಮಿಷಿನ್ ಏನೋ ಟ್ರಬಲ್ ಆಗಿದೆ, ನಿಮಗೆ ಗೊತ್ತಿಲ್ಲ ಅಂದರೆ ಸರ್ವಿಸ್, ಸೊ ಏನಾದರೂ ಟ್ರಬಲ್ ಆಗಿದೆ ಮಿಷಿನ್ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿತಿನ್ ಎಷ್ಟು ಅವರ್ಸಲ್ಲಿ ರಿಯಾಕ್ಟ್ ಮಾಡ್ತೀರಾ? ಅಂದರೆ ಎಷ್ಟು ಬೇಗ ಬಂದು ಸರ್ವಿಸ್ ಮಾಡ್ಕೊಡೋಕ್ಕೆ ಸಾಧ್ಯ? 24 hours ಒಳಗಡೆ ಮ್ಯಾಮ್ ನಿಮಗೆಲ್ಲ ಮಷಿನ್ ಏನಾದರೂ ಟ್ರಬಲ್ ಇರುತ್ತೆ ಸಾಲ್ವ್ ಆಗೇ ಆಗುತ್ತೆ. ಓಕೆ, 24 ಅವರ್ಸಲ್ಲಿ ಅಂದರೆ ಎನಿ ಪಾರ್ಟ್ ಆಫ್ ಇಂಡಿಯಾ ಇದ್ರೂ 24 ಅವರ್ಸಲ್ಲಿ ಸಾಲ್ವ್ ಆಗುತ್ತಾ? ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಬ್ರಾಂಚ್ ಇದೆ, ಸೊ ಬ್ಯಾಂಗ್ಳೂರಲ್ಲಿ ಬೇಗ ಸಾಲ್ವ್ ಆಗುತ್ತೆ, ಹೈದ್ರಾಬಾದಲ್ಲಿ ಬೇಗ ಸಾಲ್ವ್ ಆಗುತ್ತೆ. ಸೊ ಬೇರೆ ಕಡೆ ಇರೋರಿಗೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಲ್ವಾ? ಬಟ್ ನಿಮ್ಮ ಕಡೆಯಿಂದ ನೆಕ್ಸ್ಟ್ 1 yearವರೆಗೂ ಮಿಷಿನ್ ತೊಗೊಂಡಾದ್ಮೇಲೆ ಸರ್ವಿಸ್ ಅಂತೂ ಇರುತ್ತೆ. ಓಕೆ ಓಕೆ, ಓಕೆ, ಟ್ರೈನಿಂಗ್ ಕೂಡ ಫ್ರಮ್ ಕಂಪ್ನಿ ಓನ್ಲಿ ಟ್ರೈನಿಂಗ್ ಕೂಡ ಅದು ಹೇಗೆ ಮಿಷಿನ್ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀರಾ ಅಲ್ವಾ? ಥ್ರೆಡ್ಸ್ ಎಲ್ಲಾನು ಇವಾಗ ನೀವು ಇನಿಷಿಯಲಿ ಏನಾದರೂ ಕೊಡ್ತೀರಾ? ಒಂದು ಸ್ವಲ್ಪ ಏನಾದರೂ ಥ್ರೆಡ್ಸ್ ಕೊಡೋದಿದೆಯಾ, ಇಲ್ಲ ಅಂದರೆ ಏನೂ ಇಲ್ವಾ? ಥ್ರೆಡ್ಸ್ ಬಂದು ನೀವು ಮ್ಯಾಮ್ ಕಾಲ್ ಮಾಡಿದ್ರೆ ಥ್ರೆಡ್ಸ್ ರಿಕ್ವೈರ್ಮೆಂಟ್ಸ್ ಐತೆ, ನಿಮಗೆ ಕೊರಿಯರ್ ಸರ್ವಿಸು ಬರುತ್ತೆ. ಥ್ರೆಡ್ಸ್ ಸ್ಟಾರ್ಟಿಂಗ್ ಮಿಷಿನ್ ತೊಗೊಂಡಾಗ ಏನಾದರೂ ಕೊಡ್ತೀರಾ ಥ್ರೆಡ್ಸ್ನ? ಥ್ರೆಡ್ಸ್ ಬರುತ್ತೆ, ಸ್ಟಾರ್ಟಿಂಗು ಕೊಡ್ತೀರಾ? ಓಕೆ, ಇವಾಗ 12 ನೀಡಲ್ಸ್ ಇದ್ದರೆ 12 ಥ್ರೆಡ್ಸ್ ಹತ್ರ ಕೊಡ್ತೀರಾ. ಅದಾದಮೇಲೆ ನಿಮ್ಮ ಹತ್ರ ಆಗೋಗ್ಬಿಟ್ರೆ ಕಂಪ್ನಿ ಸೈಡಿಂದನೇ ನಿಮಗೆ ಪ್ರೊವೈಡ್ ಮಾಡ್ತಾರೆ, ಅಂದರೆ ಕೊರಿಯರ್ ಮಾಡ್ತೀರಾ ಬೇಕು ಅಂದರೆ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಇದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.